ಕೃಷಿ ಭೂಮಿ ಸೇರಿದಂತೆ ಯಾವುದೇ ಸ್ವತ್ತಿಗೆ ಸ್ವಯಂಚಾಲಿತವಾಗಿ ಮ್ಯೂಟೇಶನ್ ಪಡೆಯಬಹುದಾದ ಹೊಸ ವ್ಯವಸ್ಥೆಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಚಾಲನೆ ನೀಡಿದ್ದಾರೆ. ಹಾಗಾದ್ರೆ ಮ್ಯೂಟೇಶನ್ ಅಂದ್ರೆ ಏನು? ಮ್ಯೂಟೇಶನ್ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ವರ್ಗಾವಣೆಯನ್ನ ಅಂದ್ರೆ ಯಾರಿಂದ ಯಾರಿಗೆ ಪ್ರಾಪರ್ಟಿ ವರ್ಗಾವಣೆ ಆಗಿದೆ ಎಂಬುದನ್ನ ತಿಳಿಸುವ ಹಾಗೇನೆ ಅದು ಹೇಗೆ ವರ್ಗಾವಣೆ ಆಗಿದೆ ಎಂಬುದನ್ನ ವಿವರಿಸುವ ರೆವೆನ್ಯೂ ದಾಖಲೆ ಆಗಿರುತ್ತೆ. ಇದು ಗಿಫ್ಟ್, ಸೇಲ್, ವಿಲ್ ಮತ್ತು ಉತ್ತರಾಧಿಕಾರತ್ವ ಇತ್ಯಾದಿ ರೀತಿಯಲ್ಲಿ ವರ್ಗಾವಣೆಯಾಗುವಂತಹ ಆಸ್ತಿಯ ಬಗ್ಗೆ ತಿಳಿಸ್ತದೆ. ಎಲ್ಲ 7 ದಿನಗಳ ಮತ್ತು 15 ದಿನಗಳ ನೋಟಿಸ್ ಅವಧಿ ಹೊಂದಿರುವಂತಹ ಮ್ಯೂಟೇಶನ್ ಗಳನ್ನ ನೋಟಿಸ್ ಅವಧಿ ಮುಕ್ತಾಯವಾದ ನಂತರ ಮಾನವ ಹಸ್ತಕ್ಷೇಪವಿಲ್ಲದೇನೆ ಸ್ವಯಂಚಾಲಿತ ತಂತ್ರಜ್ಞಾನದ ಮೂಲಕ ಸರ್ವರ್ ಸಹಿ ಇರುವಂತಹ ಮ್ಯೂಟೇಶನ್ ಅನ್ನ ಈಗ ಪಡೆಯಬಹುದಾಗಿದೆ. ಒಂದು ವೇಳೆ 7 ವರ್ಕಿಂಗ್ ಡೇಸ್ ಅಥವಾ 15 ವರ್ಕಿಂಗ್ ಡೇಸ್ ನೋಟಿಸ್ ಅವಧಿಯೊಳಗೆ ಕಂದಾಯ ನಿರೀಕ್ಷಕರು ಅಥವಾ ಸಾರ್ವಜನಿಕರು ತಕರಾರನ್ನ ಸಲ್ಲಿಸಿದ್ರೆ ಅಂತಹ ಮ್ಯೂಟೇಶನ್ ಗಳನ್ನ ಪೂರ್ಣಗೊಳಿಸದೇನೆ RCCMS ತಂತ್ರಜ್ಞಾನದ ಮೂಲಕವಾಗಿ ತಹಶೀಲ್ದಾರ್ ನ್ಯಾಯಾಲಯಕ್ಕೆ ಪ್ರಕರಣವನ್ನ ವರ್ಗಾಯಿಸಲಾಗುತ್ತೆ. ತಹಶೀಲ್ದಾರರ ನಿರ್ಧಾರದಂತೆ ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಈ ಹಿಂದೆ ಮ್ಯೂಟೇಶನ್ ಗಳಿಗೆ ಆಕ್ಷೇಪಣೆ ಇದ್ದಲ್ಲಿ ಅಥವಾ ಅನುಮೋದನೆ ನೀಡಬೇಕಾದಲ್ಲಿ ರಾಜಸ್ವ ನಿರೀಕ್ಷಕರು ಖುದ್ದಾಗಿ ತಾಲೂಕು ಕಚೇರಿಗಳಿಗೆ ಬಂದು ಸಲ್ಲಿಸಬೇಕಾಗತ್ತೆ. ಈಗ ರಾಜಸ್ವ ನಿರೀಕ್ಷಕರಿಗೆ ಲಾಗಿನ್ ನೀಡಿದ್ದು ಯಾವುದೇ ಸ್ಥಳದಿಂದ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ತಂತ್ರಜ್ಞಾನದಲ್ಲಿ ಅವಕಾಶವನ್ನ ನೀಡಲಾಗಿದೆ. ಈ ಹೊಸ ವ್ಯವಸ್ಥೆಯಿಂದ ಜನಪರ ಮತ್ತು ಸರಳ ಆಡಳಿತವನ್ನ ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಬೇಕು ಎಂಬ ಸರ್ಕಾರದ ಉದ್ದೇಶ ಈಗ ಈಡೇರಿದೆ. ಈ ಸೇವೆಯನ್ನ 1 ತಿಂಗಳಿನಿಂದ ಮಂಡ್ಯದಲ್ಲಿ ಅನುಷ್ಠಾನಗೊಳಿಸಿ ಸಾಧಕ ಬಾಧಕಗಳನ್ನ ಪರಿಶೀಲಿಸಲಾಗಿದೆ. ಇವತ್ತಿನಿಂದಲೇ 98% ಎಲ್ಲಾ ಖಾತೆ ಬದಲಾವಣೆಗಳು ಸ್ವಯಂಚಾಲಿತಗೊಳ್ಳಲಿದೆ ಅಂತ ಕೃಷ್ಣ ಭೈರೇಗೌಡ ಅವರು ತಿಳಿಸಿದ್ದಾರೆ. 2024 ಏಪ್ರಿಲ್ 1ರಿಂದ 2026 ಫೆಬ್ರವರಿ 20ರವರೆಗಿನ ಅವಧಿಯಲ್ಲಿ 35,11,987 ಖಾತೆ ಬದಲಾವಣೆಯನ್ನ ಸ್ವಯಂಚಾಲಿತವಾಗಿ ಮಾಡಿದ್ದೇವೆ. ಖಾತೆ ಬದಲಾವಣೆಗೆ ಮೊದಲೆಲ್ಲ ಕಂದಾಯ ನಿರೀಕ್ಷಕರು ಕಚೇರಿಗೆ ಬಂದು ಬೆರಳಚ್ಚು ಕೊಡುವವರೆಗೂ ಈ ಕೆಲಸಗಳು ಆಗ್ತಾನೆ ಇರಲಿಲ್ಲ. ಆದ್ರೆ ಈಗ ಅಧಿಕಾರಿಗಳ ಡಿಜಿಟಲ್ ಸಹಿಯ ಮೂಲಕ ಎಲ್ಲಾ ಕೆಲಸವೂ ಆನ್ಲೈನ್ ನಲ್ಲೇ ಆಗುತ್ತಿದೆ. ಖಾತೆ ಬದಲಾವಣೆ ಹಾಗೆಯೇ ತಕರಾರು ಸಲ್ಲಿಸುವುದಕ್ಕೆ ಅಧಿಕಾರಿಗಳು ಕಚೇರಿಗೆ ಬರುವಂತಹ ಅಗತ್ಯವೂ ಇಲ್ಲ. ಅವರ ಸಮಯವೂ ಕೂಡ ಉಳಿಯುತ್ತೆ ಅಂತ ಸಚಿವರು ಹೇಳಿದ್ದಾರೆ. ಇನ್ನು ಪಹಣಿ ಜೊತೆ ಆಧಾರ್ ಜೋಡಣೆ ಆದ್ರೆ ಪಹಣಿಯಲ್ಲಿ ಏನೇ ಬದಲಾವಣೆ ಆದ್ರೂ ಆ ಸಂದೇಶವನ್ನ ಆಸ್ತಿ ಮಾಲೀಕರ ಮೊಬೈಲ್ಗೆ ಕಳುಹಿಸಲಾಗುತ್ತೆ. ಆಗ ಆಸ್ತಿ ಮಾಲೀಕರ ಗಮನಕ್ಕೆ ಬಾರದೆ ಖಾತೆ ಬದಲಾವಣೆ ಅಥವಾ ಮಾರಾಟ ಆಗೋದನ್ನ ತಡಿಬಹುದಾಗಿದೆ. ಆ ಮೂಲಕ ಆಸ್ತಿ ಮಾಲೀಕತ್ವಕ್ಕೆ ಖಾತರಿ ಪಡೆಯಬಹುದು. ಅಲ್ಲದೆ ನ್ಯಾಯಾಲಯ ಆದೇಶ ನಮೂದಿಸಿದ್ರೆ ಅಥವಾ ಪಹಣಿಯಲ್ಲಿ ಬೇರೆಯವರ ಹೆಸರು ಸೇರಿಸಿದ್ರು SMS ಮೂಲಕ ಮಾಹಿತಿ ಬರುತ್ತದೆ ಅಂತ ಹೇಳಲಾಗ್ತಿದೆ.